ಅನುದಾನ ಬಂದಿದ್ದು 5 ಲಕ್ಷ ಒಂದ್ಸಲ, 30 ಲಕ್ಷ ಒಂದ್ಸಲ, ದುಡ್ಡು ಸಿಕ್ಕಿದ್ದು 22 ಲಕ್ಷ. ಅದು 22 ಲಕ್ಷಕ್ಕೋಸ್ಕರ ನಮ್ಮ ದೇವಸ್ಥಾನ ಆಗಿಲ್ಲ. ಈ ಗ್ರಾಮನ ಇಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿಗಳಿರ್ಬೋದು, ರಾಜಕಾರಣಿ ಇರ್ಬೋದು, ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಿರ್ಬೋದು, ಎಲ್ಲರೂ ನೋಡಿದ್ದೀರಾ. ಇಲ್ಲಿ ಯಾರು ಶ್ರೀಮಂತಿರ ಅಂತ ಹಳ್ಳಿ ಅಲ್ಲ ಇದು. ಶ್ರೀಮಂತರು 10% ಇರ್ಬೋದು, ಇಲ್ಲ ಅವರು ಮಧ್ಯಮ ವರ್ಗನೇ. ಅತಿ ಶ್ರೀಮಂತರು ಯಾರೂ ಇಲ್ಲ. ಮಧ್ಯಮ ವರ್ಗ ಮತ್ತು ಬಡ ಕುಟುಂಬ ಇರುವಂಥ ಗ್ರಾಮದಲ್ಲಿ ಒಂದು ಅಂದಾಜಿನ ಪ್ರಕಾರ ನಾನು ಇವತ್ತು ನನ್ನ ಒಡನಾಟದಲ್ಲಿ, ದೇವಸ್ಥಾನದ ಎಲ್ಲ ಒಡನಾಟದಲ್ಲಿ ನೋಡೋದಂದರೆ 2 ಕೋಟಿಗೂ ಹೆಚ್ಚಿಗೆ ಖರ್ಚಾಗ್ತಾ ಇದೆ. ನಮ್ಮದು ದೇವಸ್ಥಾನ ಕಟ್ಟಿದ್ದು ಕಾರ್ಯಕ್ರಮ ಮಾಡಿದ್ರಿಂದ 2 ಕೋಟಿ ಹಣಕ್ಕೂ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ದೇವಸ್ಥಾನ ಕಮಿಟಿನೇ ಮಾಡಿದ್ದಾರೆ ಅಂತಲ್ಲ, ಒಬ್ಬೊಬ್ಬರ ಬೆವರ ಹನಿದೇ ದೇವಸ್ಥಾನ ಕಟ್ಟಿರೋದು ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವರು ಬೇಗ ದುಡ್ಡು ತಂದು ಕೊಟ್ಟಿರ್ತಾರೆ. ಮತ್ತು ಯಾರು ಗುರಿ ತಲುಪೋದು ಒಂದೇ ಇತ್ತು, ದಾರಿಗಳು ಬೇರೆ ಅಂತ ಹಿರಿಯರು ಹೇಳೋದು ಕೇಳಿದ್ದೀನಿ. ಅದೇ ಥರ ಇಲ್ಲಿ ಯಾರ್ಯಾರಿಗೆ ಮನಸ್ಥಿತಿ ಯಾವುದೇ ಥರ ಇರಲಿ, ಕೆಲವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರ ಕೆಲಸ ನೋಡ್ಕೊಂಡಿರೋದಿರ್ಬೋದು, ಕೆಲವರು ಅವ್ರು ಹೆಂಗೆ ಮಾಡ್ತಾರೆ ಅಂತ ಹೇಳ್ತಿರ್ಬೋದು, ಎಲ್ಲರಿಗೂ ಒಂದೇ ಮನಸ್ಥಿತಿತ್ತು ನಮ್ಮೂರಲ್ಲಿ ಒಂದು ದೇವಸ್ಥಾನ ಆಗಬೇಕು ಅಂತ. ನಾನು ಅನಿಸಿಕೆ ಪ್ರಕಾರ ನಮ್ಮ ಎಲ್ಲ ಯಾವುದೇ ರಾಜಕಾರಣ ಇರಲಿ, ಯಾವುದೇ ಜನಾಂಗ ಇರಲಿ, ಯಾರಿಗೂ ಯಾವುದೇ ಸಮಸ್ಯೆ ಆಗದಂಗೆ ಭಗವಂತ ಇಲ್ಲಿ ತನಕ ನೆರವೇರಿಸ್ಕೊಟ್ಟಿದ್ದಾನೆ.